ಕಂಪನಿಯಿಂದ ಬೇಕಾಬಿಟ್ಟಿ ಬೆಲೆಯನ್ನ ಏರಿಕೆ ಮಾಡಲಾಗಿದೆ. ಪೆಟ್ರೋಲ್ಗೆ 5 ರೂಪಾಯಿ ಏರಿಸಿದ್ದಾರೆ, ಡೀಸೆಲ್ಗೆ 3 ರೂಪಾಯಿ ದರವನ್ನ ಏರಿಕೆ ಮಾಡಲಾಗಿದೆ. ನಯಾರ ಪೆಟ್ರೋಲ್ ಬಂಕ್ ಈಗಾಗಲೇ ಅಲ್ಲಿ ಹೋದ್ರೆ ಪೆಟ್ರೋಲ್ ಡೀಸೆಲ್ನ ಬೆಲೆ ಒಂದು ಅಂತ ಅನ್ಕೊಂಡು ನೀವು ಹೋದ್ರೆ ಖಂಡಿತವಾಗ್ಲೂ ಕೂಡ ಅಲ್ಲಿ ರೇಟ್ ಜಾಸ್ತಿ ಆಗಿರುತ್ತೆ. ಈಗಾಗಲೇ ನಯಾರ ಕಂಪನಿಯಿಂದ ಈ ರೀತಿಯಾಗಿ ಬೇಕಾಬಿಟ್ಟಿ ಬೆಲೆಯನ್ನ ಏರಿಕೆ ಮಾಡಲಾಗಿದೆ. ಪೆಟ್ರೋಲ್ಗೆ 5 ರೂಪಾಯಿ ಒಮ್ಮೆಂದೊಮ್ಮೆಲೆ ಏರಿಸಿದ್ದಾರೆ, ಡೀಸೆಲ್ಗೆ 3 ರೂಪಾಯಿ ಏರಿಕೆ ಮಾಡಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಲ್ಲ ಅಂತ ಕೇಂದ್ರ ಸರ್ಕಾರ ಮೊನ್ನೆಯಿಂದನೂ ಹೇಳ್ತಾನೆ ಇದೆ. ಏಜೆನ್ಸಿಗಳ ಕಳ್ಳಾಟ ಆಡಿದ್ರೆ ಕಾನೂನು ಕ್ರಮ ಅಂತಾನೂ ಸರ್ಕಾರ ಹೇಳಿದೆ. ಆದ್ರೆ ಸರ್ಕಾರ ಏನೇ ಹೇಳಿದ್ರು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವ ರೀತಿಯಾಗಿ ಈ ಕಂಪನಿಗಳು ಈ ರೀತಿಯಾಗಿ ಕೆಲಸ ಮಾಡ್ತಾ ಇವೆ. ನಯಾರ ಪೆಟ್ರೋಲ್ ಕಂಪನಿಯಿಂದ ಹಗಲು ದರೋಡೆ ಆಗ್ತಾ ಇದೆ. ಈ ಹಿಂದೆ ಮೊನ್ನೆ ಎಲ್ಲ ಶೆಲ್ ಪೆಟ್ರೋಲ್ ಬಂಕಲ್ಲೂ ಈ ರೀತಿಯಾದ ಪರಿಸ್ಥಿತಿ ಇತ್ತು, ಏರಿಕೆ ಮಾಡಿದ್ರು ಪೆಟ್ರೋಲ್ ಡೀಸೆಲ್ಗೆ. ಇದೀಗ ನಯಾರ ಪೆಟ್ರೋಲ್ ಕಂಪನಿ ಈ ರೀತಿಯಾಗಿ ಮಾಡಿದೆ. ಅದಕ್ಕೋಸ್ಕರ ಸರ್ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿದ್ದಕ್ಕೆ ರೀಸನ್ ನಮ್ಮಲ್ಲೇ ಅಂತ ಅಷ್ಟೇ ಅಲ್ಲ, ಆಲ್ ಥ್ರೂ ಔಟ್ ನಯಾರದಲ್ಲಿ ಜಾಸ್ತಿ ಆಗಿದೆ. ಸೊ ಅದು ರೀಸನ್ ಏನು ಅನ್ನೋದು ತಮಗೂ ಎಲ್ಲರಿಗೂ ಗೊತ್ತಿದೆ. ಈ ವಾರ್ ನಡೀತಾ ಇರೋದು, ಯುದ್ಧ ನಡೀತಾ ಇರೋದಕ್ಕೋಸ್ಕರ ಕಚ್ಚಾ ತೈಲ ಬರೋದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿರೋದಕ್ಕೋಸ್ಕರನೇ ಆಗಿರೋದು ಇದು ಕೂಡ. ಸೊ ನಮ್ಮ ಪ್ರೈವೇಟ್ ಕಂಪ್ನಿ ಆಗಿದ್ದರಿಂದ ಸ್ವಲ್ಪ ಬೇಗ ಆಗಿದೆ ಅಷ್ಟೇ. 3 ರೂಪಾಯಿ ಡೀಸೆಲಿಗೆ ಮಾಡಿದ್ದಾರೆ, 5 ರೂಪಾಯಿ ಪೆಟ್ರೋಲಿಗೆ ಮಾಡಿದ್ದಾರೆ. LPG ಏನಿಲ್ಲ, 80 ರೂಪಾಯಿ ಇದೆ ಸದ್ಯಕ್ಕೆ. ಇದು ಒಂದು 10 ದಿನದಿಂದ ಇದೇ ನಡೀತಾ ಇದೆ. ಯಾವುದೇ ರೀತಿಯಿಂದ ಮೇರುಪೇರು ಮಾಡಿಲ್ಲ, ಮೇಲೆ ಕೆಳಗಡೆ ಮಾಡಿಲ್ಲ. ಸರ್ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿದ್ದಕ್ಕೆ ರೀಸನ್ ನಮ್ಮಲ್ಲೇ ಅಂತ ಅಷ್ಟೇ ಅಲ್ಲ, ಆಲ್ ಥ್ರೂ ಔಟ್ ನಯಾರದಲ್ಲಿ ಜಾಸ್ತಿ ಆಗಿದೆ. ಸೊ ಅದು ರೀಸನ್ ಏನು ಅನ್ನೋದು ತಮಗೂ ಎಲ್ಲರಿಗೂ ಗೊತ್ತಿದೆ. ಈ ವಾರ್ ನಡೀತಾ ಇರೋದು, ಯುದ್ಧ ನಡೀತಾ ಇರೋದಕ್ಕೋಸ್ಕರ ಕಚ್ಚಾ ತೈಲ ಬರೋದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿರೋದಕ್ಕೋಸ್ಕರನೇ ಆಗಿರೋದು ಇದು ಕೂಡ. ಸೊ ನಮ್ಮ ಪ್ರೈವೇಟ್ ಕಂಪ್ನಿ ಆಗಿದ್ದರಿಂದ ಸ್ವಲ್ಪ ಬೇಗ ಆಗಿದೆ ಅಷ್ಟೇ. 3 ರೂಪಾಯಿ ಡೀಸೆಲಿಗೆ ಮಾಡಿದ್ದಾರೆ, 5 ರೂಪಾಯಿ ಪೆಟ್ರೋಲಿಗೆ ಮಾಡಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವರಾಮ್ ಅಸುಂಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ್ ಅಸುಂಡಿ, ಈಗಾಗಲೇ ಸಿಲಿಂಡರ್ನ ಸಮಸ್ಯೆಯಿಂದಾಗಿ ಅಲ್ಲೂ ಕೂಡ ಒಂದಷ್ಟು ಬೆಲೆ ಏರಿಕೆ ಆಗಿತ್ತು. ಆದರೆ ಪೆಟ್ರೋಲ್ ಡೀಸೆಲ್ಗೆ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ ಅನ್ನೋದನ್ನ ಕೇಂದ್ರವೇ ಹೇಳಿತ್ತು. ಜೊತೆಗೆ ಯಾರು ಈ ರೀತಿಯಾಗಿ ಕಂಪನಿಗಳು ದರವನ್ನ ಏರಿಸಬಾರ್ದು ಅಂತ ಹೇಳಿದ್ರು ಕೂಡ ಈ ರೀತಿಯಾಗಿ ಕಂಪನಿಗಳು ದರವನ್ನ ಏರಿಕೆ ಮಾಡಿರೋದು, ಜನರ ದುಡ್ಡನ್ನ ಈ ರೀತಿಯಾಗಿ ದೋಚುವಂತಹ ಕೆಲಸವನ್ನ ಮಾಡ್ತಾ ಇವೆ, ಹಗಲು ದರೋಡೆ ಮಾಡ್ತಾ ಇರೋದು. ಎಲ್ಲಾ ನಯಾರ ಪೆಟ್ರೋಲ್ ಬಂಕ್ಗಳು ಇದೇ ರೀತಿ ಆಗಿದೆಯಾ? ಏನ್ ಹೇಳ್ತಾ ಇದ್ದಾರೆ ಜನ? ನವಿತಾ, ಈ ಒಂದೇನು ನಯಾರ ಪೆಟ್ರೋಲ್ ಬಂಕ್ ಎಲ್ಲೆಲ್ಲಿದೆವೋ ಅಲ್ಲೆಲ್ಲವೂ ಸಹ ದರ ಏರಿಕೆ ಮಾಡಲಾಗಿದೆ. ಇವತ್ತು ಬೆಳಗ್ಗೆಯಿಂದಲೇ ದರ ಏರಿಕೆಯ ಒಂದು ಅನ್ವಯ ಆಗ್ತಾ ಇದೆ. ಅಂದರೆ ಇಲ್ಲಿ ಹುಬ್ಬಳ್ಳಿಯಲ್ಲಿ 2 ಪೆಟ್ರೋಲ್ ಬಂಕ್ಗಳಿದ್ದಾವೆ, ಎರಡೂ ಕಡೆಯೂ ಸಹ ಈ ಒಂದು ದರ ಏರಿಕೆಯನ್ನು ಮಾಡಲಾಗಿದೆ. ಪೆಟ್ರೋಲ್ಗೆ 5 ರೂಪಾಯಿ ಮತ್ತು ಡೀಸೆಲ್ಗೆ 3 ರೂಪಾಯಿನ ದರ ಏರಿಕೆ ಮಾಡಲಾಗಿದೆ. ಮತ್ತು ಈಗೇನು ಬೇರೆ ಇದಕ್ಕೆ ಕಂಪೇರ್ ಮಾಡಿದ ಸಂದರ್ಭದಲ್ಲಿ ಖಂಡಿತ ಇದು ತುಟ್ಟಿ ಆಗ್ತದೆ ಅಂತ ಹೇಳ್ಬೋದು. ಭಾಳಷ್ಟು ಮಂದಿಗೆ ಅದು ಬೆಲೆ ನೋಡ್ಲಾರ್ದೇ ಸಹಜವಾಗಿನ ಹಾಕ್ಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಇದು ನಮ್ಮ ಕೈಯಲ್ಲಿಲ್ಲ, ಏನಿದ್ರೂ ಸಹ ಏನು ಯುದ್ಧಗಳು ನಡೀತಾ ಇರೋದ್ರಿಂದಾಗಿ ಆ ಕಾರಣದಿಂದಾಗಿ ಇಲ್ಲಿ ತೊಂದರೆ ಆಗ್ತಾ ಇದೆ ಅನ್ನೋ ಒಂದು ಮಾತನ್ನು ಅದನ್ನು ಸಬೂಬು ಹೇಳ್ತಾ ಇದ್ದಾರೆ ಏನು ಪೆಟ್ರೋಲ್ ಬಂಕ್ ಮಾಲೀಕರು. ಮತ್ತು ಇದು ಏನು ಅಲ್ಲಿ ಏರಿಕೆ ಮಾಡಿರೋದು ನಾವೇನು ಮಾಡೋಕ್ಕಾಗಲ್ಲ, ಇದು ಮತ್ತು ಯುದ್ಧ ಇರೋದ್ರಿಂದಾಗಿ ಅನಿವಾರ್ಯ, ಮತ್ತು ಮುಂದಿನ ದಿನಗಳಲ್ಲಿ ಏನು ಸರ್ಕಾರಿ ಸ್ವಾಮ್ಯದ ಏನು ತೈಲ ಕಂಪನಿಗಳು ಸಹ ಇದನ್ನು ಏರಿಕೆ ಮಾಡ್ತಾವ ಅಂತ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಒಟ್ಟಾರೆ ಏನು ಇಲ್ಲಿ ಹುಬ್ಬಳ್ಳಿಯಲ್ಲಿ 2 ನಯಾರ ಪೆಟ್ರೋಲ್ ಬಂಕ್ ಇದ್ದಾವೆ, ಆ ಎರಡರಲ್ಲೂ ಸಹ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಮಾಡಲಾಗಿದೆ. ಮತ್ತು ಏನು LPG ಏನು ಆಟೋ ಗ್ಯಾಸ್ ಏನಿತ್ತು ಅದು ಈಗಾಗಲೇ ಏನು 10 ದಿನಗಳ ಹಿಂದೆ 10 ದಿನಕ್ಕಿಂತ ಹೆಚ್ಚಿನ, ಯಾಕಂದ್ರೆ ಮೊದಲು 58 ರೂಪಾಯಿ ಇತ್ತು, ಈಗ 80 ರೂಪಾಯಿ ಆಗಿದೆ. ಅದನ್ನು ಸಹ ಈಗಾಗಲೇ ಒಂದು 10-15 ದಿನಗಳ ಹಿಂದೆ ಒಂದು ಏರಿಕೆ ಮಾಡಲಾಗಿದೆ. ಹಾಗಾಗಿ ಒಟ್ಟು 3 ಸಹ ಬೆಲೆ ಏರಿಕೆ ತುಟ್ಟಿ ಬಿಸಿ ತಟ್ಟಿದೆ ಅಂತ ಹೇಳ್ಬೋದು. ಮತ್ತು ಒಂದು ಕಡೆ ಯುದ್ಧ ನಡೀತಾ ಇದ್ದರೆ ಕೇಂದ್ರ ಸರ್ಕಾರ ಏನೆಲ್ಲ ಹೇಳಿದ್ರು ಸಹ ಈ ಕಂಪನಿಗಳು ಮಾತ್ರ ಕೇಳ್ತಾ ಇಲ್ಲ. ಮತ್ತು ನಮ್ಮದು ಪ್ರೈವೇಟ್ ಆಗಿರೋದ್ರಿಂದಾಗಿ ದರ ಏರಿಕೆ ಅನಿವಾರ್ಯ ಅನ್ನೋ ಒಂದು ಸಮರ್ಥನೆ ಕೊಟ್ಕೊಳ್ತಾ ಇದ್ದಾರೆ. ನವಿತಾ, ಶಿವರಾಮ್ ಅಸುಂಡಿ, ಈಗ ಜನ ಎಷ್ಟೋ ಸಂದರ್ಭದಲ್ಲಿ ನಾವು ನಿನ್ನೆ ಎಲ್ಲ ನೋಡಿದ್ವಿ, ಅನೇಕ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಇಲ್ಲ ಅನ್ನುವ ಕಾರಣಕ್ಕಾಗಿ ಆ ವದಂತಿಯ ಹಿನ್ನೆಲೆಯಲ್ಲೇ ಸಾಲುಗಟ್ಟಿ ವಾಹನಗಳನ್ನು ತಂದು ತಾವು ಅಲ್ಲಿ ಪೆಟ್ರೋಲ್ ಅನ್ನ ಹಾಕಿಸ್ತಾ ಇದ್ರು. ಈಗ ರೇಟ್ ಜಾಸ್ತಿ ಆದ್ರೂ ಪರವಾಗಿಲ್ಲಪ್ಪ, ಪೆಟ್ರೋಲ್ ಸಿಗ್ತಾ ಇದೆಯಲ್ಲ ಅನ್ನುವ ಕಾರಣಕ್ಕಾಗಿ ಸುಮ್ಮನಿದ್ದಾರೆ, ಅಥವಾ ಜನ ಕೇಳಲಿಲ್ವಾ? ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ವಾ? ನವಿತಾ, ಇಲ್ಲಿ ಏನಂದರೆ ಭಾಳಷ್ಟು ಜನ ರೇಟನ್ನು ನೋಡೋಕೆ ಹೋಗ್ತಾ ಇಲ್ಲ. ಪೆಟ್ರೋಲ್ ಸಿಕ್ಕರೆ ಸಾಕು, ಡೀಸೆಲ್ ಸಿಕ್ಕರೆ ಸಾಕು ಅನ್ನೋ ಲೆಕ್ಕಾಚಾರದಲ್ಲಿ ಅದನ್ನು ತುಂಬಿಸ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ಈಗ ಏನು ದರ ಏರಿಕೆ ಒಂದು ರೀತಿಯಲ್ಲಿ ಎಲ್ಲದಕ್ಕೂ ಸಹ ಒಂದೇನು ಯುದ್ಧ ಅನ್ನೋ ಒಂದು ಕಾರಣ ಹೇಳ್ತಾ ಇರೋದ್ರಿಂದಾಗಿ ಆ ಕಾರಣದಿಂದ ಆಗಿರಬಹುದು ಅನ್ನೋ ಒಂದು ವಿಚಾರದಲ್ಲಿನೇ ಜನ ಹಾಕ್ಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಈಗೇನು ತಾತ್ಪೂರ್ತಿಕವಾಗಿ ಕೆಲಸ ನಡೆದ್ರೆ ಸಾಕು, ಏನು ಒಂದು ಅಲ್ಪ ಪ್ರಮಾಣದ ಏರಿಕೆ ಆಗಿದೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಜನ ಇದ್ದಾರೆ. ಹಾಗಾಗಿ ಅನಿವಾರ್ಯವಾಗಿ ಅಂದರೆ ಇದು ಒಂದು ರೀತಿಯಲ್ಲಿ ಜನರ ಅನಿವಾರ್ಯತೆನ ಒಂದು ರೀತಿಯಲ್ಲಿ ವೀಕ್ನೆಸ್ ಅನ್ನೋ
ಮಾದರಿಯಲ್ಲಿ ಬಳಸ್ಕೊಂಡು ಈಗ ಒಂದು ರೇಟ್ ಏರಿಕೆ ಮಾಡುವಂಥ ಕೆಲಸವನ್ನು ಕಂಪ್ನಿಗಳು ಮಾಡ್ತಾ ಇದ್ದಾವೆ. ಹಾಗಾಗಿ ಜನ ಸಹ ಅನಿವಾರ್ಯವಾಗಿ ಅದನ್ನು ಹಾಕ್ಸ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರ ಒಂದು ನಿತ್ಯ ಚಟುವಟಿಕೆಗಳನ್ನ ಇದು ಏನು ಪೆಟ್ರೋಲು ಡೀಸೆಲ್ ಇಲ್ಲದೆ ಇದ್ದರೆ ನಡೆಯೋಕ್ಕಾಗಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಹಾಕ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದು ಏನು ಪ್ರಶ್ನೆ ಮಾಡುವಂಥ ಗೋಜಿಗೆ ಯಾರೂ ಸಹ ಹೋಗ್ತಾ ಇಲ್ಲ ರವಿತಾ. ಓಕೆ, ಥ್ಯಾಂಕ್ ಯು ಶಿವರಾಮ ಸುಂಡಿ ಡೀಟೇಲ್ಸ್ಗೆ.